ಜಯಲಲಿತಾ ಅವರ ಪಕ್ಷ ಮತ್ತೆ ಬಿಜೆಪಿ ಪಕ್ಷವನ್ನ ನಿಂದಿಸುವ ಬರದಲ್ಲಿ ಮೋದಿ ಅವರನ್ನ ಭಯೋತ್ಪಾದಕ ಅಂತ ಕರೆದ್ಬಿಟ್ಟು ಈ ಮುತ್ತಿನಿಗೆ ಹೇಳಿ ಕೇಳಿ ನರೇಂದ್ರ ಮೋದಿ ಅಂತ ದೇಶಭಕ್ತರನ್ನ ಕಂಡ್ರೆ ಮೈಯೆಲ್ಲ ಕೆಂಡಾಮಂಡಲವಾಗಿ ಹತ್ಕೊಂಡು ಉರಿತಿರುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಒಬ್ಬ ಮನುಷ್ಯನನ್ನ ವೈಯಕ್ತಿಕವಾಗಿ ಈ ಪರಿಯಾಗಿ ಜರಿಯುವಂತ ತಪ್ಪು ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉತ್ತರವನ್ನ ಭಾರತದ ಪೂರ್ತಿ ಇರುವಂತ ಕಾಂಗ್ರೆಸ್ ಪಾರ್ಟಿ ಒಂದೇ ಒಂದು ಕಾರಣವನ್ನ ಕೊಡ್ಲಿಕ್ಕೆ ಇವತ್ತು ದೇಶದ ಪ್ರಧಾನ ಮಂತ್ರಿಯನ್ನ ಭಯೋತ್ಪಾದಕ ಅನ್ನುವಂತ ಮಟ್ಟಕ್ಕೆ ನಿಂದನೆ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? 40 ವರ್ಷ 50 ವರ್ಷದಿಂದ ಕಲಬುರಗಿ ಜಿಲ್ಲೆ ನಿಮ್ ಕೈಯಲ್ಲೇ ಐತಲ್ರಿ. ನಿಮ್ ಜಿಲ್ಲೆಯ ಅವಸ್ಥೆ ನೋಡ್ರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, RSS ಬಿಜೆಪಿ ಎರಡನ್ನೂ ಕೂಡ ಝೆರಿಲಾ ಸಾಂಪು, ಅದನ್ನ ನೀವು ಕೊಲ್ಲೇಬೇಕು, ಕಗ್ಗೊಲೆ ಮಾಡಬೇಕು ಅಂತ ಬಹಿರಂಗವಾಗಿ ಹೇಳಿಕೆ ಕೊಡ್ತಿರಲ್ರಿ. ಈ ದೇಶದ ಕಾನೂನಲ್ಲಿ ಯಾವುದೇ ಶಕ್ತಿ ಇಲ್ವಾ? ದೇಶದ 147 ಕೋಟಿ ಜನರನ್ನ ಪ್ರತಿನಿಧಿಸ್ತಕ್ಕಂಥ ಒಬ್ಬ ಪ್ರಧಾನ ಮಂತ್ರಿಯನ್ನ ಭಯೋತ್ಪಾದಕ ಅಂತ ಕರಿತೀರಾ, ಮತ್ತೆ ತಿಪ್ಪೆ ಸಾರಿಸ್ಬಿಟ್ಟು ಸಾರಿಸಿ ಗುಡಿಸಿ ರಂಗೋಲಿ ಇಟ್ಟು ದೀಪ ಹಚ್ಚ ಕೆಲಸ ಮಾಡ್ತೀರೇನ್ರಿ? ದೇಶದ ಸ್ವಾಯತ್ತ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನೀವು ಒಬ್ಬ ರಾಜ್ಯಸಭಾ ಸದಸ್ಯರಾಗಿ ಹೆಂಗೆ ಮುಂದುವರಿತೀರಾ? ನೈತಿಕತೆಯ ಜವಾಬ್ದಾರಿಯನ್ನು ಅಥವಾ ರಾಜೀನಾಮೆಯನ್ನ ಕೊಡ್ರಿ ನೀವು. ಪೂ ಯಾದವ್ ಈತ ಏನ್ರಿ 90% ಮಹಿಳೆಯರ ರಾಜಕಾರಣಿಗಳ ಮನೆಯ ಬೆಡ್ರೂಮಿನಿಂದ ಶುರುವಾಗುತ್ತೆ ಅಂತ ದೇಶದ ಸಮಸ್ತ ಮಹಿಳೆಯರನ್ನ ನಿಂದನೆ ಮಾಡುವಂತ ಧೈರ್ಯವನ್ನ ಇವನು ತೋರ್ತಾನೆ ಅಂತ ಹೇಳಿದ್ರೆ ಇವನ್ ಮೇಲೆ ಆಕ್ಷನ್ ಮಾಡ್ರಿ ಕಾಂಗ್ರೆಸ್ ಪಾರ್ಟಿಯವರು. ಇವನು ನಿಜವಾದ ಭಯೋತ್ಪಾದಕ ಅಲ್ವಾ? ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ನೋಡ್ರಿ, ಮುತ್ಯನ ಮಸ್ಲತ್ತು. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಪ್ರಬಲವಾದ ಕಾರಣ ಉಂಟು. ನಿನ್ನೆ ತಮಿಳುನಾಡಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಅದರಲ್ಲವರು AIADMK ಅಂದರೆ ಜಯಲಲಿತಾ ಅವರ ಪಕ್ಷ ಮತ್ತು BJP ಪಕ್ಷವನ್ನು ನಿಂದಿಸುವ ಬರದಲ್ಲಿ ಮೋದಿ ಅವರನ್ನು ಭಯೋತ್ಪಾದಕ ಅಂತ ಕರೆದ್ಬಿಟ್ರು. ಇದು ಯಾಕೋ ಸರಿ ಬರ್ತಾ ಇಲ್ಲ, ಮೈಮೇಲೆ ಕೆಂಡ ಉಯ್ಕೊಂಬಿಟ್ಟಿದ್ದೀನಿ ಅನ್ನೋದು ಯಾವಾಗ ಅರಿವಿಗೆ ಬಂತೋ ಈ ಮುತ್ಯ ಮಸ್ಲತನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಏನಂತ ಹೇಳಿದ್ರೆ ಏಕವಚನ ಬಳಸ್ತಿದ್ದೀನಿ, ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬಾರ್ದು. ಈ ಮುತ್ಯನಿಗೆ ಹೇಳಿ ಕೇಳಿ ನರೇಂದ್ರ ಮೋದಿ ಅಂತ ದೇಶಭಕ್ತರನ್ನ ಕಂಡ್ರೆ ಮೈಯೆಲ್ಲ ಕೆಂಡಾಮಂಡಲವಾಗಿ ಹತ್ಕೊಂಡು ಉರಿತಿರುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಕೈಲಾಗ್ದವನ್ ಮೈ ಪರ್ಚ್ಕೊಂಡ, ಇರ್ಲಾರ್ದವನ್ ಇರುವೆ ಬಿಟ್ಕೊಂಡ ಅಂತ ತನ್ನ ಕೆಲಸವನ್ನು ತಾನು ಮಾಡ್ಕೊಂಡಿರೋದು ಬಿಟ್ಬಿಟ್ಟು ತನ್ನ ಹೆಗಲ ಮೇಲಿರುವ ಗುರುತರ ಜವಾಬ್ದಾರಿಯನ್ನು ಮರೆತು ಬಿಟ್ಬಿಟ್ಟು ಯಾವಾಗಲೂ ದಿನಂಪ್ರತಿ ಓದಲ್ಲಿ ಬಂದಲ್ಲಿ ನರೇಂದ್ರ ಮೋದಿ ಅವರನ್ನು ವೈಯಕ್ತಿಕ ಟೀಕೆ ಮಾಡೋದು, ವ್ಯಂಗ್ಯವನ್ನು ಆಡ್ತಕ್ಕಂಥದ್ದು, ಕಕ್ಲತಿ ಭರಿತವಾದ ಮಾತುಗಳನ್ನು ಆಡೋದನ್ನು ಈ ಮುತ್ಯ ಅವರು ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಏನೆಲ್ಲ ಅಂತಿರ್ರಿ ಒಬ್ಬ ಮನುಷ್ಯನ ವೈಯಕ್ತಿಕವಾಗಿ, ನಿಮ್ಮ ರಾಜಕೀಯದ ಹಪಹಪಿ ಏನೇ ಇರ್ಬೋದು, ಆದರೆ ಒಬ್ಬ ಮನುಷ್ಯನನ್ನು ವೈಯಕ್ತಿಕವಾಗಿ ಈ ಪರಿಯಾಗಿ ಜರಿಯುವಂಥ ತಪ್ಪು ನರೇಂದ್ರ ಮೋದಿ ಅವರು ಏನು ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉತ್ತರವನ್ನು ಎಂಟೈರ್ ಭಾರತದ ಪೂರ್ತಿ ಇರುವಂಥ ಕಾಂಗ್ರೆಸ್ ಪಾರ್ಟಿ ಒಂದೇ ಒಂದು ಕಾರಣವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಘಂಟಾಘೋಷವಾಗೇ ಹೇಳ್ತೀನಿ. ನನಗೆ ಯಾವುದೇ ವಿಧವಾದಂಥ ಭಯ ಇಲ್ಲ. ಇಲ್ಲಿ ನಾವ್ಯಾರೂ ಕೂಡ ವ್ಯಕ್ತಿಗತ ಪೂಜೆಯನ್ನು ಯಾರೂ ಮಾಡ್ತಾ ಇಲ್ಲ. ಒಬ್ಬ ಮನುಷ್ಯ ಪ್ರಾಮಾಣಿಕವಾಗಿದ್ದಾನೆ, ಅವನ ಧ್ಯೇಯ ನಿಶ್ಚಲವಾಗಿದೆ ಅನ್ನೋದಾದರೆ ನಾವು ಅವರನ್ನು ಸಮರ್ಥನೆಯೂ ಕೂಡ ಮಾಡಬೇಕಾಗುತ್ತೆ, ಅವರನ್ನು ಫಾಲೋ ಕೂಡ ಮಾಡಬೇಕಾಗುತ್ತೆ, ಅವ್ರನ್ನ ಹಿಂಬಾಲಿಸಬೇಕಾಗುತ್ತೆ, ಆದರ್ಶವಾಗಿ ಸ್ವೀಕಾರ ಮಾಡಬೇಕಾಗುತ್ತೆ. ಇದು ನಮಗೆ ಭಾರತೀಯ ಸಂಸ್ಕೃತಿ ಕಲಿಸ್ಕೊಟ್ಟಿರುವಂಥ ಒಂದು ಮಹತ್ತರವಾದ ಗುಣ. ಅದನ್ನು ಯಾರು ಕೂಡ ಕಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ಈ ಕಾಂಗ್ರೆಸ್ ಪಾರ್ಟಿ ಏನು ಮಾಡ್ತಾ ಇದೆ ಅಂದರೆ, ನೋಡಿ ಸ್ನೇಹಿತರೆ, ಇಷ್ಟು ಕಟುವಾದ ಮಾತುಗಳನ್ನು ಆಡಲಿಕ್ಕೆ ಅರ್ಥ ಇದೆ. ಅರ್ಥ ಇಲ್ಲದೆ ಯಾವುದು ಕಟುವಾದ ಮಾತುಗಳನ್ನು, ಕಟುವಾದ ಟೀಕೆಗಳನ್ನು ಮಾಡಬಾರ್ದು. ಈಗ ನರೇಂದ್ರ ಮೋದಿಯವರು ದೇಶದ ಜನರ, ಭಾರತೀಯರ ವಿಶ್ವಾಸವನ್ನು ಗಳಿಕೆ ಮಾಡಿರೋದಕ್ಕೇ 2 ಬಾರಿ ಬಹುಮತದಿಂದ ಅವರನ್ನು ಜನರು ಆಯ್ಕೆ ಮಾಡಿ ಪ್ರಧಾನಮಂತ್ರಿ ಪಟ್ಟವನ್ನು ಕೊಟ್ಟರು. ಕಳೆದ ಬಾರಿ ಕಾಂಗ್ರೆಸ್ ಪಕ್ಷ ಮಾಡಿದ ಪಿತೂರಿಯಿಂದ, ಅಪಪ್ರಚಾರದಿಂದ ಅಲ್ಪಮತಕ್ಕೆ ಕುಸಿದ್ರು ಕೂಡ ಈಗ 3ನೇ ಬಾರಿಗೆ NDA ಸರ್ಕಾರವನ್ನು ರಚನೆ ಮಾಡೋದ್ರ ಮುಖಾಂತರ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ. ದಿಟ್ಟವಾದ ಕ್ರಮಗಳನ್ನು ತಗೊಂಡು ದೇಶವನ್ನು ಸದೃಢವಾಗಿ ದಕ್ಷತೆಯಿಂದ ಮುಂದೆ ಆಡಳಿತವನ್ನು ನಡೆಸ್ತಾ ಇರತಕ್ಕಂಥ ಒಬ್ಬ ಮಹಾನ್ ದೇಶಪ್ರೇಮಿ ನರೇಂದ್ರ ಮೋದಿಯವರು, ಅದರಲ್ಲಿ 2 ಮಾತಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ತನ್ನ ಸೋಲಿನ ಹತಾಶೆಯನ್ನು ತಡ್ಕೊಳ್ಳೋಕ್ಕಾಗದೆ ಕೀಳಿರ್ಮೆಗೊಳಗಾಗಿ ಇವತ್ತು ದೇಶದ ಪ್ರಧಾನಮಂತ್ರಿಯನ್ನು ಭಯೋತ್ಪಾದಕ ಅನ್ನೋವಂಥ ಮಟ್ಟಕ್ಕೆ ನಿಂದನೆ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅನ್ನೋವಂಥ ಪ್ರಶ್ನೆ ಇವತ್ತು ನನಗೆ ಬರ್ತಿರೋದು. ಯಾಕೆಂದರೆ ಮನುಷ್ಯನಿಗೆ 60 ಆಗೋದ್ಮೇಲೆ ಅರಳೋ ಮರಳಾಗೋಗುತ್ತೆ, 70-80 ಆದಮೇಲೆ ಊರು ಹೋಗು ಕಾಡು ಬಾ ಅಂತ ಕರೆಯುವಂಥ ಸಂದರ್ಭದಲ್ಲೂ ಕೂಡ ಅಧಿಕಾರಕ್ಕೆ ಫೆವಿಕೋಲಾಗಿ ಕಂಡ್ಕೊಂಡು ಕೂತಿರೋವಂಥ ಮುತ್ಯ ಇವತ್ತು AICCಯ ರಾಷ್ಟ್ರೀಯ ಅಧ್ಯಕ್ಷರು ಇವರು. ಅಂದರೆ AICCಗೆ ಹೈಕಮಾಂಡೇ ಇವರಿದ್ದಂಗೆ ಅಂತ ಹೇಳೋದು. ಆದರೆ ಮೇಲ್ನೋಟಕ್ಕಿದ್ದಾದ್ರೂ
ನಕಲಿ ಗಾಂಧಿ ಪರಿವಾರನೇ ಅಲ್ವಾ ಹೈಕಮಾಂಡು. ಆದರೆ ಇವರು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ನ್ಯಾಯ ಕೊಡ್ತಿದ್ದಾರೆ ಅನ್ನೋದನ್ನ ಇಲ್ಲಿ ನೋಡಬೇಕು. ದೇಶದ ಯುವ ನಾಯಕರು ಇರ್ತಾರಲ್ಲ, ಹೊರಹೊಮ್ಮಬೇಕಾಗಿರೋ ಉದಯೋನ್ಮುಖ ನಾಯಕರು, ದೇಶ ವಿರೋಧಿಗಳನ್ನೆಲ್ಲ ಸಮರ್ಥನೆ ಮಾಡೋರು, ಅವ್ರಿಗೆ ಇವರು ಯಾವ ಆದರ್ಶವನ್ನು ಇಟ್ಟಿದ್ದಾರೆ ಮುಂದೆ ಅನ್ನೋಂಥ ಪ್ರಶ್ನೆ ಇವ್ರನ್ನ ಕಾಡ್ತಾ ಇರೋದು. 40 ವರ್ಷ 50 ವರ್ಷದಿಂದ ಕಲಬುರಗಿ ಜಿಲ್ಲೆ ನಿಮ್ಮ ಕೈಯಲ್ಲೇ ಐತಲ್ರಿ. ನಿಮ್ಮ ಜಿಲ್ಲೆಯ ಅವಸ್ಥೆ ನೋಡ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ. ನೋಡಿ, ನಾನಿಲ್ಲಿ ನಿಮ್ಮ ವಯಸ್ಸಿನಲ್ಲಿ ಅರ್ಧ ಭಾಗ ನನಗಾಗಿಲ್ಲ, ಆದರೆ ನಮ್ಮ ಆಕ್ರೋಶದ ನುಡಿಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಲೇಬೇಕು. ಹಾಗಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ನೀವು ಅಲ್ಲಿ 40-50 ವರ್ಷದಿಂದ ನಿಮ್ಮ ಜಿಲ್ಲೆಯ ಸಂಪೂರ್ಣ ಆಡಳಿತ ನಿಮ್ಗಳ ಕೈಯಲ್ಲೇ ಇದೆಯಲ್ಲ, ನಿಮ್ಮ ಮನೆತನದ ಕೈಯಲ್ಲೇ ಇದೆಯಲ್ಲ. ನಿಮ್ಮ ಜಿಲ್ಲೆಯ ಪರಿಸ್ಥಿತಿ ನೋಡ್ರಿ. ಈ ಬಾರಿ SLC ಫಲಿತಾಂಶ ಬಂತಲ್ಲ, ಅದರಲ್ಲಿ ಯಾವ ಸ್ಥಾನ ಇದೆ ನಿಮ್ಮದು? ಕಡೆಯ ಸ್ಥಾನದಲ್ಲಿದೆ ಕಲಬುರಗಿ ಜಿಲ್ಲೆ. ಶಿಕ್ಷಣದ ಕಥೆ ಏನು? ನಿಮ್ಮ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯ ಕಥೆ ಏನು? ಈ ಅಭಿವೃದ್ಧಿಯಲ್ಲಿನೂ ಕೂಡ ನಿಮ್ಮದು ಶೂನ್ಯ ಅಭಿವೃದ್ಧಿ ಕಲಬುರಗಿ ಜಿಲ್ಲೆ ಅಂತ ಇವತ್ತು ಇದು ಹೇಳ್ತಿರ್ತಕ್ಕಂಥದ್ದು. ಪಂಚಾಯತ್ ರಾಜ್ ಸಚಿವರು ನಿಮ್ಮ ಮಗ ಅವರು ಏನ್ರಿ ಮಾಡಿದ್ದಾರೆ ಜನಗಳಿಗೆ? ಬರೀ ರಾಜಕೀಯ ಮಾಡಿಕೊಂಡು, ಬರೀ ಪಿತೂರಿಗಳನ್ನ ಮಾಡಿಕೊಂಡು, ಬರೀ ಕೀಳು ಹಿರಿಮೆಯ ಹೇಳಿಕೆಗಳನ್ನ ಕೊಟ್ಕೊಂಡು, ವ್ಯಂಗ್ಯಗಳನ್ನ ಆಡ್ಕೊಳೋದಕ್ಕೆ ನಿಮ್ಮನ್ನೆಲ್ಲ ಜನ ಆಯ್ಕೆ ಮಾಡಿರೋದು. ಯಾವುದೋ ಒಂದು ರೀತಿಯಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನೀವು ಆಯ್ಕೆ ಆಗಿದ್ದೀರಾ, ರಾಜ್ಯಸಭೆಯ ನೀವು ವಿರೋಧ ಪಕ್ಷದ ನಾಯಕರಾಗಿದ್ದೀರಾ. ಆದರೆ ಜವಾಬ್ದಾರಿ ಅನ್ನೋದು ಇರಬೇಕಲ್ಲ. ನೀವೇನಂತ ಕರೆದ್ರಿ? ಈ ಪಂಚರಾಜ್ಯದ ಚುನಾವಣೆಗಳ ಅವಧಿಯಲ್ಲಿಯೇ ವಲ್ಲಭಭಾಯ್ ಪಟೇಲ್ ಅವರು ಗುಜರಾತಿಗಳು, ಮತ್ತು ನಮ್ಮ ಮಹಾತ್ಮ ಗಾಂಧಿಯವರು ಗುಜರಾತಿಗಳು, ಅವರೆಲ್ಲ ನಿಮ್ಮದೇ ಪಕ್ಷದವರಲ್ವೇನ್ರಿ? ಕಾಂಗ್ರೆಸ್ ಪಕ್ಷದವರೇ ಅಲ್ವಾ? ಮಹಾತ್ಮ ಗಾಂಧಿಯವರು ಕೂಡ ಕಾಂಗ್ರೆಸ್ ಹಿನ್ನೆಲೆಯಿಂದನೇ ತಾನೇ ಹೊರಗಡೆ ಬಂದಿದ್ದು. ಅಂಥ ಮಹಾತ್ಮರನ್ನು, ಅಂದರೆ ಗುಜರಾತಿಗಳೆಲ್ಲ ಅನಕ್ಷರಸ್ಥರು, ಅಜ್ಞಾನಿಗಳು, ಅಲ್ಲಿ ನಿಮ್ಮ ಆಟ ನಡೆಯುತ್ತೆ ಚುನಾವಣೆ ವಿಷಯಕ್ಕೋಸ್ಕರ ಅಂದ್ರಲ್ಲ ಈಗಲೇ ಮೊನ್ನೆ. ಆಮೇಲೆ ಕೇರಳದಲ್ಲಿ ಬಂದ್ಬಿಟ್ಟು ಹೇಳಿದ್ರಲ್ಲ, ಕೇರಳಿಗರನ್ನ ಈ ಥರ ಮೋಸ ಮಾಡಿ ಗೆಲ್ಲಕ್ಕಾಗಲ್ಲ BJP ಇಲ್ಲಿ ಅಂತ. ಹಂಗಂದ್ರೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನೀವು ಮುಂದೆ ಯಾವ ಮಕ ಇಟ್ಕೊಂಡು ಗುಜರಾತಿಗಳ ಹತ್ರ ಮತವನ್ನು ಕೇಳಲಿಕ್ಕೆ ಹೋಗ್ತೀರಾ? ಅದು ಬಿಡಿ. ಅಸ್ಸಾಂನ ಚುನಾವಣೆಯಲ್ಲಿ ನೀವು ಏನಂತ ಹೇಳಿದ್ರಿ ಮೊನ್ನೆ ಚುನಾವಣಾ ರ್ಯಾಲಿಯಲ್ಲಿ? RSS ಮತ್ತು BJP ಎರಡೂ ಝೆಹ್ರೀಲಾ ಸಾಂಪೆ. ಇಸ್ಲಾಂ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕುರಾನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಮಾಜನ್ನು ಮಾಡುವಾಗ ಒಂದು ವಿಷಸರ್ಪ ನಿಮ್ಮ ಮುಂದೆ ಹಾದು ಹೋದರೆ ನಮಾಜ್ ಮುರಿದೋದ್ರೂ ಪರವಾಗಿಲ್ಲ, ಅದನ್ನು ಕೊಂದಾಕ್ಬಿಡಿ ಅಂತೇಳಿದೆ. ಹಾಗಾಗಿ RSS BJP ಎರಡೂ ಕೂಡ ಝೆಹ್ರೀಲಾ ಸಾಂಪು, ಅದನ್ನು ನೀವು ಕೊಲ್ಲೇಬೇಕು, ಕಗ್ಗೊಲೆ ಮಾಡಬೇಕು ಅಂತ ಬಹಿರಂಗವಾಗಿ ಹೇಳಿಕೆ ಕೊಡ್ತಿರಲ್ರಿ. ಈ ದೇಶದ ಕಾನೂನಲ್ಲಿ ಯಾವುದೇ ಶಕ್ತಿ ಇಲ್ವಾ? ಅದಾದಮೇಲೆ ಈಗ ತಮಿಳ್ನಾಡಲ್ಲಿ ಬಂದ್ಬಿಟ್ಟು ದೇಶದ 147 ಕೋಟಿ ಜನರನ್ನು ಪ್ರತಿನಿಧಿಸ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿಯನ್ನು ಭಯೋತ್ಪಾದಕ ಅಂತ ಕರಿತೀರಾ, ಮತ್ತು ತಿಪ್ಪೆ ಸಾರಿಸ್ಬಿಟ್ಟು ಸಾರಿಸಿ ಗುಡಿಸಿ ರಂಗೋಲಿ ಇಟ್ಬಿಟ್ಟು ದೀಪ ಹಚ್ಚಕ್ಕೆ ಕೆಲಸ ಮಾಡ್ತೀರೇನ್ರಿ? ದೇಶದ ಸ್ವಾಯತ್ತ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ನೀವೊಬ್ಬರು ರಾಜ್ಯಸಭಾ ಸದಸ್ಯರಾಗಿ ಹೆಂಗೆ ಮುಂದುವರಿತೀರಾ? ನೈತಿಕತೆಯ ಜವಾಬ್ದಾರಿಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡ್ರಿ ನೀವು. ಹಂಗಂದ್ರೆ ಸುದೀರ್ಘ ಕಾಲ ಈ ದೇಶದಲ್ಲಿ ಆಳ್ವಿಕೆ ನಡೆಸಿತ್ತಲ್ಲ ಕಾಂಗ್ರೆಸ್ ಪಕ್ಷ, ಅವಾಗೆಲ್ಲ ನೀವು ದೇಶದ ಸ್ವಾಯತ್ತ ಸಂಸ್ಥೆಗಳನ್ನು ಈ ರೀತಿಯಾಗಿ ದುರ್ಬಳಕೆ ಮಾಡಿದ್ರೇನ್ರಿ? ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳ್ರಿ, ಉತ್ತರ ಹೇಳ್ಬೇಕಲ್ವಾ? ಯಾಕೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ನೈತಿಕತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅಧಿಕಾರದಲ್ಲಿ ಮುಂದುವರೆದಿರ್ಬೋದು, ಕಷ್ಟದಿಂದನೇ ನೀವು ಈ ಸ್ಥಾನವನ್ನು ತಲುಪಿರ್ಬೋದು, ಅದ್ರ ಬಗ್ಗೆ ನಮಗೆ ಗೌರವ ಘನತೆ ಎಲ್ಲ ಇದೆ. ಹಾಗಾಗಿನೇ ನಿಮ್ಮನ್ನು ಕಾಂಗ್ರೆಸ್ ಪಾರ್ಟಿ ಅಪಮಾನ ಮಾಡಿತ್ತಲ್ಲ, ಯಾವುದೋ ಒಂದು ಚುನಾವಣೆಯ ವಿಷಯದಲ್ಲಿ ಹೋಗಿ ನಾಮಿನೇಷನ್ ಹಾಕುವಂಥ ಸಂದರ್ಭದಲ್ಲೆಲ್ಲ, ಅವಾಗೆಲ್ಲ ನಾವು ವಿರೋಧವನ್ನು ವ್ಯಕ್ತಪಡಿಸಿದ್ವಿ. ನಮ್ಮ ನಾಯಕರಿಗೆ ಈ ರೀತಿಯಾಗಿ ಮಾಡಬಾರ್ದು ಅಂತ ನಾವು ಕೂಡ ನೊಂದಿದ್ದೀವಿ. ಆದರೆ ನಿಮ್ಮ ಬಾಯಲ್ಲಿ ಬರ್ತಾ ಇರತಕ್ಕಂಥ ಮಾತುಗಳು ಇದೆಯಲ್ಲ, ಇದನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡೋಕ್ಕಾಗುತ್ತೆ? ಅಲ್ಲ ರೀ, ನಿಮ್ಮದೇ ಕಾಂಗ್ರೆಸ್ ಪಕ್ಷದ ನಾಯಕರು ಸರಣಿ ಹೇಳಿಕೆಗಳನ್ನು ಕೊಡ್ತಾರಲ್ರಿ. ಈ ದೇಶದ ಸಂಸತ್ ಭವನದ ಮೇಲೆ ದಾಳಿ ಮಾಡಿದಂಥ ಅಫ್ಜಲ್ ಗುರುನ ಜಿ ಅಂತ ಸಂಬೋಧನೆ ಮಾಡ್ತೀರಾ. 2008 ಮುಂಬೈ ದಾಳಿ ಮಾಡೋನಲ್ಲ ಅಜರ್ ಮಸೂದ್ ಅವ್ರನ್ನ ಜಿ ಅಂತ ಕರಿತೀರಾ. ಇನ್ನು ಎಲ್ಲರನ್ನೂ ಏನು ಒಸಾಮ ಬಿನ್ ಲಾಡೆನ್ ಇದ್ರಲ್ಲ ಅವ್ರನ್ನ ಜಿ ಅಂತ ಸಂಬೋಧನೆ ಮಾಡ್ತೀರಾ ನಿಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು. ಅಂದರೆ ಈ ದೇಶದಲ್ಲಿ ಒಂದು ಭಯಮುಕ್ತವಾದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ಶ್ರಮಿಸುತ್ತಿರುವಂತಹ ಪ್ರಧಾನಮಂತ್ರಿಗಳನ್ನು ಭಯೋತ್ಪಾದಕ ಅಂತ ಹೇಳ್ತಿರಲ್ಲ ನೀವು. ಈ ರೀತಿ ತೇಪೆ ಹಚ್ಚೋಕೆ ಕೆಲಸ ಮಾಡ್ತಿರಲ್ಲ. ಹಂಗಂದರೆ ನಿಮ್ಮ ಕಾಂಗ್ರೆಸ್ ಪಾರ್ಟಿ ಹಳೇ ಮಾಡಲು ಗಾಡಿ ಇದು. ಇದಕ್ಕೆ ಲೆಪ್ಪ ಬಳಿತಾರೆ, ನಮ್ಮ ಟಿಂಕ್ರಿಂಗ್ ಭಾಷೆಯಲ್ಲಿ ಹೇಳ್ತಾರೆ. ಲೆಪ್ಪ ಬಳೆದು ಬಿಟ್ಟು ಅದ್ರ ಮೇಲೆ ಬಣ್ಣ ಹೊಡೆದಿರೋ ಅಂಥ ಗಾಡಿ ನಿಮ್ಮದು. ನಿಮ್ಮಲ್ಲಿ ಯಾವುದು ವಿಚಾರತೆಯೇ ಇಲ್ಲ, ಒಂದು ಸೈದ್ಧಾಂತಿಕ ನಿಲುವುಗಳೇ ಇಲ್ಲ. ಅಧಿಕಾರವನ್ನು ಪಡ್ಕೊಳೋದಷ್ಟೇ ನೀವು ಮಾಡೋವಂಥ ಈ ಸಣ್ಣ ಪುಟ್ಟ ಕುಕೃತ್ಯಗಳಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದೆ ದೇಶ ದೀರ್ಘಕಾಲೀನವಾಗಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ನೀವು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡ್ತಿದ್ದೀರಾ ಅಂತಲೇ ನಾವು ನೇರವಾಗಿ ಹೇಳ್ಬೇಕಾಗುತ್ತಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮದೇ ಕರ್ನಾಟಕದ DCM ಅವ್ರು ಇದ್ದಾರಲ್ಲ,
ದೇ ಆರ್ ಮೈ ಬ್ರದರ್ಸ್ ಅಂದ್ರಲ್ಲಪ್ಪ. ಕುಕ್ಕರಲ್ಲಿ ಬಾಂಬಿಕೊಂಡೋದ ಶಾರಿಕನ್ನ ದೇ ಆರ್ ಮೈ ಬ್ರದರ್ಸ್ ಅಂತ ಹೇಳಿದ್ರು. ನಿಮ್ಮ ಬ್ರದರ್ಸ್ಗಳು ಮಾಡೋ ಕೆಲಸಗಳು ನೋಡಿ. ಯಾಕೆ ಇವತ್ತಿಗೆ ತಗೊಳ್ಳಿ, ಪೆಹಲ್ಗಾಮಲ್ಲಿ ಹಿಂದೂಗಳ ಮಾರಣ ಹೋಮ ಮಾಡ್ರಲ್ಲಪ್ಪ, ಧರ್ಮನ ನೋಡಿ ಮತಾಂಧತೆಯನ್ನು ಮೆರೆದು. ಇದೆಲ್ಲ ನಿಮ್ಮ ಕಣ್ಣಿಗೆ ಕಾಣಲ್ವಾ? ಇದು ಭಯೋತ್ಪಾದನೆ ಥರ ಕಾಣಲ್ವಾ ನಿಮಗೆ? ಹೇಳಿ. ಈ ರೀತಿಯಾಗಿ ನೀವು ಮೋದಿಯವರನ್ನು ನಿಂದಿಸುವ ಬರದಲ್ಲಿ ವೈಯಕ್ತಿಕ ಟೀಕೆ ಯಾಕೆ ಮಾಡ್ತೀರಾ? ಮೋದಿಯವರ ತಾಯಿ 100 ವರ್ಷ ಪೂರೈಸಿ ಅವರು ಸ್ವರ್ಗಸ್ಥರಾದರು. ಅವ್ರನ್ನ ಬಿಹಾರದ ಚುನಾವಣೆಗೆ ಎಳ್ಕೊಂಬಂದು ವಿಡಿಯೋ ಸೃಷ್ಟಿ ಮಾಡಿತ್ತಲ್ವ ನಿಮ್ಮ ಕಾಂಗ್ರೆಸ್ ಪಾರ್ಟಿ. ಯಾಕೆ? ನೀವು ಜನರ ವಿಶ್ವಾಸವನ್ನು ಗಳಿಸ್ರಿ, ಸರಿಯಾದ ಕೆಲಸಗಳನ್ನು ಮಾಡಿದ್ರೆ ಜನ ಯಾಕ್ರಿ ಕಾಂಗ್ರೆಸ್ ಪಾರ್ಟಿಗೆ ಮತ ಹಾಕಲ್ಲ ಅನ್ನೋಂಥ ಪ್ರಶ್ನೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮುಂದೆ ಹೇಳ್ತೀನಿ. ಯಾಕೆ ಕಾಲ್ದುದ್ದಕ್ಕೂ ನೀವೇನ ನಾಯಕರು? ಯುವ ಪೀಳಿಗೆ ಮುಂದೆ ಬರೋದಕ್ಕೆ ಬಿಡ್ರಿ. ನೋಡಿ, ನಿಮ್ಮದೇ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇವಾಗ 136 ಜನ ಶಾಸಕರಲ್ಲಿ ಅಲಿತಿಯರೆ ನಮಗೆ ಸಚಿವ ಸ್ಥಾನವನ್ನು ಕೊಡಿ, ಸಚಿವ ಸ್ಥಾನವನ್ನು ಅಂತ ಕೊಡಿ ಅಂತ. ಯಾಕೆ? 75 ವರ್ಷ ಕ್ರಾಸ್ ಆಗಿರುವಂಥ ಸಿದ್ದರಾಮಯ್ಯನವರೇ CM ಆಗಿರ್ಬೇಕಾ? ನಮ್ಮ DK ಶಿವಕುಮಾರ್ ಅವ್ರು ಇಲ್ವಾ? ಯುವ ನಾಯಕ ಕೊಡ್ರಿ, 2 ವರ್ಷಕ್ಕಾದರೂ ಕೊಡಿ. ಡಿ ಸಿ ಎಮ್ ಸ್ಥಾನದಿಂದ CM ಸ್ಥಾನ ಕೊಡ್ರಿ. ಅವಾಗ ಯುವಕರು ಮುಂದೆ ಬರ್ತಾರೆ. ಅವರನ್ನು ಅನುಸರಿಸಿ ಬರುವಂಥ ನಾಯಕರು ಕೆಲವರು ಇದ್ದಾರಲ್ಲ, ಒಳ್ಳೊಳ್ಳೆ ಯುವ ನಾಯಕರು, ಅವ್ರಿಗೂ ಸಚಿವ ಸ್ಥಾನ ಕೊಡ್ರಿ. ಯಾಕೆ? ಸಂಪುಟ ಪುನರ್ರಚನೆ ಮಾಡೋಕ್ಕಾಗದೇ ಇರೋವಂಥ ಶಕ್ತಿ ಇಲ್ಲದೆ ಇರೋಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ದೇಶವನ್ನು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ಇವತ್ತು ಇಡೀ ವಿಶ್ವನೇ ಯುದ್ಧದ ಕಾರ್ ಮಾಡೋಕ್ಕೆ ಹೌದು, ಅಂಥ ಸಮಯದಲ್ಲೂ ಕೂಡ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ದೇಶದ ಜನರು ಧೃತಿಗೆಡಬಾರದು ಅಂತ ರಾಜತಾಂತ್ರಿಕ ಮಾರ್ಗಗಳಿಂದ ಇವತ್ತು ದೇಶವನ್ನು ಸಮತೋಲಿತವಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂಥ ಒಬ್ಬ ಮಹಾನ್ ನಾಯಕ ನರೇಂದ್ರ ಮೋದಿ ಅಂದರೆ ಏನೂ ತಪ್ಪಾಗಲ್ಲ. ಆದರೆ ನಿಮಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ಒಪ್ಪೋದಕ್ಕೂ ಕೂಡ ಒಳ್ಳೆ ಮನಸ್ಥಿತಿ ಇರಬೇಕು ಅನ್ನೋದನ್ನು ತಿಳ್ಕೊಳ್ರಿ. ಒಳ್ಳೆ ಮನಸ್ಥಿತಿ ಇದ್ದಾಗ ಮಾತ್ರ ಎದುರುಗಡೆ ಇರುವಂಥ ಮನುಷ್ಯ ಒಳ್ಳೆ ಕೆಲಸ ಮಾಡ್ರೆ ಅದನ್ನು ಒಪ್ಪುವಂಥ ಮನಸ್ಥಿತಿ ನಮ್ಮಲ್ಲಿ ಬರುತ್ತೆ. ಮನಸ್ಸಲ್ಲಿ ಕಕ್ಲಾತಿ ಅನ್ನೋದು ತುಂಬ್ಕೊಂಡ್ಬಿಟ್ಟಾಗ, ಮತ್ಸರ ಅನ್ನೋದು ತುಂಬ್ಕೊಂಡ್ಬಿಟ್ಟಾಗ ಎದುರುಗಡೆ ಇರುವಂಥ ವ್ಯಕ್ತಿ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಅವ್ರನ್ನ ನಿಂದಿಸಬೇಕು ಅನ್ನುತ್ತೆ. ನೀವು ಅಂಥ ಒಂದು ಹತಾಶ ಮನಸ್ಥಿತಿಗೆ ಹೊರಟೋಗಿದ್ದೀರಾ. ಕಾಂಗ್ರೆಸ್ ಪಕ್ಷ ಇವತ್ತು ನಿಮ್ಮ ಪ್ರಶ್ನಾತೀತ ನಾಯಕರಿದ್ದಾರಲ್ಲ, ರಾಹುಲ್ ಗಾಂಧಿಯವರು, ಅವರು ಈಗ ಸೋಲಿನ ಶತಕದ ಸಂಭ್ರಮದ ಹತ್ತಿರ ಇದ್ದಾರೆ. ಈ ಪಂಚ ಚುನಾವಣೆಯಲ್ಲಿ ಫಲಿತಾಂಶ ಬಂದ ಮೇಲೆ ಆ ಶತಕವನ್ನು ಇವರು 100ಕ್ಕೆ 100% ಪೂರೈಸ್ತಾರೆ. ಇಂಥ ಮಹಾನ್ ನಾಯಕನ ಇಟ್ಕೊಂಡು 100 ಚುನಾವಣೆಗಳನ್ನ ಗೆಲ್ಲಕ್ಕಾಗಲಿಲ್ಲಲ್ಲ ಇವ್ರ ಕೈಯಲ್ಲಿ. ಇಂಥ ಮಹಾನ್ ನಾಯಕನ ಪಕ್ಷ ನಿಮ್ಮದು. ಯಾಸಿನ್ ಮಲಿಕ್, ಹಿಂದೂಗಳ ನರಮೇಧ ಮಾಡಿದಂಥ ಒಬ್ಬ ಮಹಾನ್ ಕಟುಕ, ಅವನನ್ನು ನೀವು ಯಾರು ಅಜರ್ ಮಸೂದ್ನ ಭೇಟಿಯಾಗಿ ಬಂದಿದ್ದಕ್ಕೆ ನೀವು ಅವ್ರನ್ನ ಶ್ಲಾಘನೆ ಮಾಡಿದಂಥ ಪಾರ್ಟಿ ನಿಮ್ಮದು, ಮತದ ಆಸೆಗೋಸ್ಕರ. ಇನ್ನೂ ಎಷ್ಟು ಜನಗಳನ್ನ ಮೋಸ ಮಾಡ್ತೀರಾ? ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನೀವೇನೇನು ಅಂದಿದ್ದೀರಾ, ಜೆಹ್ರೀಲಾ ಸಾಂಪ್ ಅಂದಿದ್ದೀರಾ ಅಂದರೆ ವಿಷದ ಹಾವು ನರೇಂದ್ರ ಮೋದಿ ಅಂತ. ನೀವು BJP ಪಕ್ಷನ ಬೈಕೊಳ್ಳಿ, RSSನ ಬೈದಿದ್ದೀರಾ ಮೊನ್ನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಗೊತ್ತಾಗಬೇಕಂದ್ರೆ ನೀವು ಗಣವೇಷ ಹಾಕೊಂಬರ್ರಿ, ಇಲ್ಲ ಚಡ್ಡಿ ಹಾಕೊಂಬರ್ರಿ. ಚಡ್ಡಿ ಅಂತ ನಿಂದಿಸ್ತಿರ್ತೀರಲ್ಲ ಬೀದಿಯಲ್ಲಿ, ಚಡ್ಡಿ ಹಾಕೊಂಡು ಶಾಖೆಗೆ ಬನ್ನಿ. ನಿಮ್ಮ ವಯೋಮಾನ ಪೂರ್ತಿ ಆಗ್ತಾ ಇದೆಯಲ್ಲ, ಈಗ ರಾಜಕೀಯ ಮುಗಿದೋದ್ಮೇಲಾದರೂ ಸರಿ, ನೀವು ನಿವೃತ್ತಿ ಹಂಚಿಗೋದ್ಮೇಲೆ ಒಂದು ದಿನನಾದರೂ ಶಾಖೆಗೆ ಬಂದೋಗಿ. ಯಾಕೆಂದರೆ ಎಲ್ಲ ಮಹಾತ್ಮರು ಶಾಖೆ ಒಳಗಡೆ ಬಂದು ಹೋಗಿದ್ದಾರೆ. ಅಲ್ಲಿ ಬಂದು ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ತದನಂತರ ನೀವು RSSನ ವಿರುದ್ಧವಾಗಿ ಮಾತಾಡಿ. BJP ಪಕ್ಷದ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ, ಏನು ಬೇಕಾದ್ರೂ ಬೈಕೊಳ್ಳಿ ರಾಜಕೀಯ ಪಕ್ಷ. ಆದರೆ ಒಬ್ಬ ಮನುಷ್ಯನನ್ನು ಟೀಕೆ ಮಾಡುವಾಗ ಈ ರೀತಿಯಾಗಿ ವೈಯಕ್ತಿಕವಾಗಿ ಟೀಕೆ ಮಾಡಬಾರ್ದು. ಅದು ನಿಮ್ಮ ಒಂದು ಘನತೆಗೆ ತಕ್ಕನದ್ದಲ್ಲ. ನಿಮ್ಮ ಅನುಭವ ಎಷ್ಟು ರೀ? ನಿಮ್ಮ ಆಳ ಎಷ್ಟು? ನಿಮ್ಮ ದೃಢತೆ ಎಷ್ಟು ರಾಜಕೀಯದಲ್ಲಿ? ನಿಮ್ಮಿಂದ ಕಲಿಯುವಂಥ ಸಾಕಷ್ಟು ವಿಷಯಗಳಿದೆ. ಆದರೆ ನನಗೊಂದು ವಿಷಯ ಇಲ್ಲಿ, ನಾನು ಮೊನ್ನೆ ಸೆಷನ್ಸನ್ನು ನೋಡ್ತಾ ಇದ್ದೆ. ಅವಾಗ ನೀವು ನಡ್ಕೊಂಬರ್ತಿದ್ರಿ, JP ನಡ್ಡಾ ಅವರು ಮತ್ತು ಕಿರಣ್ ರಿಜಿಜು ಅವರು ನಿಮ್ಮನ್ನು ಕೈ ಹಿಡ್ಕೊಂಬಂದು ನಿಮ್ಮ ಸ್ಥಾನಕ್ಕೆ ಬಿಟ್ಬಿಟ್ಟು ಹೋಗೋವಂಥ ಸೌಜನ್ಯವನ್ನು ತೋರ್ತಾರಲ್ಲ, ಇದು ಕಣ್ರಿ ಈ ದೇಶ ಎಕ್ಸ್ಪೆಕ್ಟ್ ಮಾಡೋ ಅಂಥದ್ದು. ನಾವು ಸೈದ್ಧಾಂತಿಕವಾಗಿ ವಿರೋಧಿಗಳಿರ್ಬೋದು, ಪಕ್ಷ ಮತ್ತು ಆಡಳಿತ ಪಕ್ಷ ವಿರೋಧ ಪಕ್ಷ ಇರ್ಬೋದು, ಆದರೆ ವೈಯಕ್ತಿಕವಾಗಿ ಯಾವುದೇ ದ್ವೇಷ ಭಾವಗಳಿಲ್ವಲ್ಲ. ನೀವು ಶಪಥ ತಗೊಳ್ಳೋವಾಗ ಏನಂತೀರಾ? ಯಾವುದೇ ಇದು ರಾಗದ್ವೇಷಗಳಿಗೆ ಒಳಗಾಗದೆ ನಾನು ಆಡಳಿತವನ್ನು ನಡೆಸ್ತೀನಿ ಅಂತ ತಾನೇ ಶಪಥವನ್ನು ತೊಗೊಂಡಿರ್ತೀರ. ಇಲ್ಲಿ ಯಾಕೆ ರಾಗದ್ವೇಷಗಳಿಗೆ ಒಳಗಾಗಿ ಹೋಗ್ತೀರಾ ಅನ್ನೋವಂಥ ಪ್ರಶ್ನೆ ಇವತ್ತು ದೇಶದ ಜನರನ್ನು ಕಾಡ್ತಾ ಇರ್ತಕ್ಕಂಥದ್ದು. ಮೌತ್ ಕಾ ಸೌದಾಗರ್, ಮೌತ್ ಕಾ ಸೌದಾಗರ್ ಸೋನಿಯಾ ಗಾಂಧಿ ಅವರು ಅಂದಿದ್ದು. ಇನ್ನು ಎಷ್ಟೆಲ್ಲ ನಿಮ್ಮ ತೆಲಂಗಾಣದ CM ರೇವಂತ್ ರೆಡ್ಡಿ ಅವರು ಮಾರೀಚನ್ ಹೋಲಿಕೆ ಮಾಡ್ತಾರಲ್ರಿ ಪ್ರಧಾನಮಂತ್ರಿನ. ಹಂಗಂದ್ರೆ ಈ ದೇಶನ ಆಳ್ತಾ ಇರೋದು ಒಬ್ಬ ರಾಕ್ಷಸ ಏನ್ರಿ? ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನಾದರೂ ಕಾಂಗ್ರೆಸ್ ಪಕ್ಷಕ್ಕಿದ್ರೆ ಇಂಥ ಕ್ಷುಲ್ಲಕವಾದ ಹೇಳಿಕೆಗಳನ್ನ ಕೊಡೋದನ್ನು ಬಿಟ್ಬಿಡ್ಬೇಕು, ಇವರು ಬಿಟ್ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ 175ರಿಂದ 180 ಸತಿ ಈ ರೀತಿಯಾಗಿ ನರೇಂದ್ರ ಮೋದಿ ಅವ್ರನ್ನ ವೈಯಕ್ತಿಕ ಟೀಕೆ ಮಾಡಿರೋದು.
ನಾವು ಕೇಳಬೇಕಾಗುತ್ತಲ್ಲ ದೇಶದ ಒಬ್ಬ ಸಾಮಾನ್ಯ ಮನುಷ್ಯ ಆಗಿ. ಹೌದಪ್ಪ, ನಮಗೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗೂ ನಮಗೇನು ಅನ್ನಿಸ್ತಾ ಇರಲಿಲ್ಲ, ಅವ್ರು ನಮ್ಮ ಪ್ರಧಾನಿ ಅಂತಲೇ ಅನ್ನಿಸ್ತಾ ಇದ್ದಿದ್ದು. ಆದರೆ ಮನಮೋಹನ್ ಸಿಂಗ್ ಅವ್ರನ್ನ ಬಿಟ್ಟಿದ್ದಿದ್ರೆ ಕೆಲಸ ಮಾಡ್ತಿದ್ರೇನೋ. ಆದರೆ ಈ ಕಾಂಗ್ರೆಸ್ ಪಾರ್ಟಿ ಬಿಡಲಿಲ್ಲ, ಎಲ್ಲದಕ್ಕೂ ಕಟ್ಟಾಕೊಂಡು ಅವ್ರನ್ನ ಯಾವುದೇ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ಅನ್ನೋದೇ ಇಲ್ಲಿರುವಂಥ ವಾಸ್ತವ ಸತ್ಯ. ಅದನ್ನು ಈ ಕಾಂಗ್ರೆಸ್ ಪಾರ್ಟಿ ಒಪ್ಕೊಳ್ಳೇಬೇಕು. ಯಾಕೆಂದರೆ ಮನಮೋಹನ್ ಸಿಂಗ್ರು ಅರ್ಥಶಾಸ್ತ್ರದಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ದವರು, ಈ ದೇಶದ ಅರ್ಥವ್ಯವಸ್ಥೆಯನ್ನು ಅವ್ರು ಮುಂದೆ ತರ್ತಿದ್ರು ಅನ್ನೋಂಥ ನಂಬಿಕೆ ನನಗೆ ಇವತ್ತಿಗೂ ಇದೆ. ಆದರೆ ಕಾಂಗ್ರೆಸ್ ಪಾರ್ಟಿ ಅವ್ರನ್ನ ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಬಿಟ್ಟಿಲ್ಲ ಅನ್ನೋದೇ ವಾಸ್ತವ ಸತ್ಯ. ಅದು ಮಲ್ಲಿಕಾರ್ಜುನ್ ಮುತ್ಯಂಗೂ ಗೊತ್ತು. ಹಾಗಾಗಿ ಇದು ಸರಿಯಾದಂಥ ನಡವಳಿಕೆ ಅಲ್ಲ. ಜನ ಎಲ್ಲವನ್ನು ಅಳೆದು ತೂಗ್ತಾರೆ. ನೀವು ಜನರ ವಿಶ್ವಾಸವನ್ನು ಗಳಿಸ್ಕೊಳ್ಳಿ. ಅದು ಬಿಡಿ, ಈಗ ನಿಮ್ಮ ಯಾರು ರಾಜೇಶ್ ರಂಜನ್ ಅಂತಿದ್ದಾನಲ್ಲ, ಪಪ್ಪು ಯಾದವ್, ಈತ ಏನ್ರಿ ಅವನು ವೈಯಕ್ತಿಕವಾಗಿ ಎಲ್ಲ ಪಕ್ಷಗಳಲ್ಲೂ ಏನು ಮಂಕಿ ಜಂಪ್ ಮಾಡಿ ಆ ಪಕ್ಷದಿಂದ ಈ ಪಕ್ಷಕ್ಕೆ ಹೋಗಿ ಈಗ ಬಂದು MP ಆಗಿದ್ದಾರಲ್ಲ ಬಿಹಾರದಿಂದ. ಈತ ತನ್ನ ಪಕ್ಷನ ನಿಮ್ಮ ಪಕ್ಷದೊಳಗಡೆ ಸೇರಿಸ್ಬಿಟ್ನಲ್ಲ, ಯಾವುದೋ ಜನಾಧಿಕಾರ ಪಾರ್ಟಿನೋ ಏನೋ. ಈತ ಏನಂತ ಹೇಳಿಕೆ ಕೊಟ್ಟಿದ್ದಾನೆ, ದೇಶದ 90% ಮಹಿಳೆಯರ ರಾಜಕಾರಣಿಗಳ ಮನೆಯ ಬೆಡ್ರೂಮಿನಿಂದ ಶುರುವಾಗುತ್ತೆ ಅಂತ ದೇಶದ ಸಮಸ್ತ ಮಹಿಳೆಯರನ್ನ ನಿಂದನೆ ಮಾಡೋವಂಥ ಧೈರ್ಯವನ್ನು ಇವನು ತೋರ್ತಾನೆ ಅಂತ ಹೇಳಿದ್ರೆ ಇವನ ಮೇಲೆ ಆ್ಯಕ್ಷನ್ ಮಾಡಿರಿ ಕಾಂಗ್ರೆಸ್ ಪಾರ್ಟಿಯವರು. ಇವನು ನಿಜವಾದ ಭಯೋತ್ಪಾದಕ ಅಲ್ವಾ? ತಾನೇ ಭಯೋತ್ಪಾದನೆಯನ್ನು ಮಾಡ್ತಾ ಇರೋದು. ಯಾವುದಾದ್ರೂ ಒಂದು ಮಹಿಳೆ ಮುಂದೆ ಬರ್ತಾರೇನ್ರಿ? ಈ ರೀತಿಯಾದಂಥ ಕೆಟ್ಟ ಅಸಭ್ಯವಾದ ಹೇಳಿಕೆಗಳನ್ನ ಕೊಡ್ತಾರೆ. ಇದು ಅಸಭ್ಯವಾದ ನಡವಳಿಕೆನೋ ಅಲ್ವಾ? ನೀವೇ ಹೇಳಿ, ಕಾಂಗ್ರೆಸ್ ಪಾರ್ಟಿ ಉತ್ತರ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಈತ ರಾಹುಲ್ ಗಾಂಧಿಯವರ ನಿಕಟವರ್ತಿ. ಬಿಹಾರದ ಚುನಾವಣೆಯಲ್ಲಿ ಹಣದ ಹೊಳೆಯನ್ನೇ ಹರಿಸಿದಾನೆ ಈತ. ಸಾಕಷ್ಟು ಶ್ರಮವನ್ನು ಪಟ್ಟಿದ್ದಾನೆ. ಆದರೂ ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ ದಿಕ್ಕೆಟ್ಟೋಟಾಯಿತು. ಇನ್ನು ಅಸ್ಸಾಮಲ್ಲಿ ದಿಕ್ಕೆಟ್ಟೋಗಬೇಕು, ಪಶ್ಚಿಮ ಬಂಗಾಳದಲ್ಲಿ ದಿಕ್ಕೆಟ್ಟೋಗಬೇಕು, ಆ ಸ್ಥಿತಿಗೆ ಬಂದು ನಿಂತ್ಕೊಂಡಿದೆ. ಹೇಳಿ ಕೇಳಿ ರಾಷ್ಟ್ರೀಯ ಪಕ್ಷವಾಗಿದ್ದಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ಸ್ಥಳೀಯ ಪಾರ್ಟಿಗಳ ಜೊತೆಯಲ್ಲಿ ಒಂದು ಮೈತ್ರಿಯನ್ನು ಮಾಡ್ಕೊಳಕ್ಕಾಗ್ದಿರ ಒದ್ದಾಡ್ತಾ ಇರೋವಂಥ ಪಾರ್ಟಿ ಇವತ್ತು ದೇಶವನ್ನು ಸತತವಾಗಿ 12 ವರ್ಷಗಳಿಂದ ಮುನ್ನಡೆಸ್ತಾ ಇರೋವಂಥ ನರೇಂದ್ರ ಮೋದಿ ಅವರನ್ನು ನೀವು ಭಯೋತ್ಪಾದಕ ಅಂತ ಕರಿತೀರಾ ಅಂತ ಹೇಳಿದ್ರೆ ನಿಮ್ಮನ್ನು ಹೇಳೋರು ಕೇಳೋರು ಯಾರು ಇಲ್ವೇನ್ರಿ? ಮಲ್ಲಿಕಾರ್ಜುನ್ ಖರ್ಗೆ ಅವರೇ. ಹಾಗಾಗಿನೇ ನಾನು ಹೇಳ್ತಾ ಇದ್ದೀನಿ, ಇದು ನಿಮ್ಮ ವಯಸ್ಸಿಗೆ ತಕ್ಕನಾದಂಥ ವಿಷಯ ಅಲ್ಲ. ಇನ್ನಾದರೂ ನೀವು ಒಂದು ಗೌರವ ಘನತೆಯಿಂದ ನಡ್ಕೊಳೋದನ್ನು ಕಲ್ತ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ನಮ್ಮನ್ನೆಲ್ಲರೂ ಹೇಳ್ತಿರ್ತಾರೆ ನಾವು ಯಾವುದೇ ಪಕ್ಷದ ಪರವಾದವರಲ್ಲ, ದೇಶದಲ್ಲಿ ನೈತಿಕವಾಗಿರಬೇಕು, ನೈತಿಕ ವಿಚಾರಗಳನ್ನ ಎತ್ತಿಡಿಬೇಕು ಅನ್ನೋದಕ್ಕಷ್ಟೇ ನಾವು ನಮ್ಮ ವೃತ್ತಿ ಜೀವನನ ಬದಿಗಿಟ್ಟು ಮಾತಾಡ್ತಾ ಇದ್ದೀವಿ. ನಿಮ್ಮ ಆದರ್ಶಗಳನ್ನೂ ಕೂಡ ನಾವು ಸ್ವೀಕಾರ ಮಾಡ್ತೀವಿ ರೀ. ನಿಮ್ಮ ಕಂಚಿನ ಕಂಠ ಇದೆಯಲ್ಲ, ನಿಮ್ಮ ಕಂಚಿನ ಕಂಠ, ಆ ಕಂಠ ಕೇಳಿಸ್ಕೊಂಡಾಗ ನಮಗೊಂಥರ ರೋಮಾಂಚನ ಆಗುತ್ತೆ. ಆ ಕಂಠ ಉಳಿಬೇಕು ಅನ್ನಂಗಿದ್ರೆ ನೀವು ನೈತಿಕತೆಯಿಂದ ನಡ್ಕೊಳೋದನ್ನು ಕಲ್ತ್ಕೊಳ್ಳಿ. ಯಾರು ಹೇಳಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನಾವೆಲ್ಲ ಫಾಲೋ ಮಾಡಲ್ಲ ಅಂತ? ಅವರ ಒಂದು ದೃಢ ಅಸ್ತಿತ್ವವನ್ನು ರಾಜಕೀಯ ಬದುಕಿನಲ್ಲಿ ಕಂಡ್ಕೊಂಡಿದ್ದಾರಲ್ಲ, ಅದನ್ನು ನಾವು ಫಾಲೋ ಮಾಡ್ತೀವಿ, ಆದರ್ಶವಾಗಿ ಸ್ವೀಕಾರ ಮಾಡ್ತೀವಿ. ಎಂಥ ಸಂಕಷ್ಟದಲ್ಲೂ ಕೂಡ ನಾವು ಯಾರ ಪಕ್ಷವನ್ನು ವಹಿಸ್ತೀವೋ ಅದನ್ನು ಬಿಡಬಾರ್ದು ಅನ್ನೋಂಥ ದೃಢತೆಯನ್ನು ಕಲ್ತಿದ್ದೀವಿ ರೀ. ನಿಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಕಲಿತಾರೋ ಇಲ್ವಾ? ನಮ್ಮಂಥವ್ರು ಕಲ್ತಿರ್ತೀವಿ. ಸಾಮಾನ್ಯ ಜನ ನನ್ನ ನಿಲುವಿಗೆ ನಾನು ಯಾವಾಗೂ ನಿಂತ್ಕೋಬೇಕು ಅನ್ನೋದನ್ನು ಕಲ್ತಿರ್ತೀವಿ. ಹಾಗಾಗಿ ನಿಮ್ಮ ಹೇಳಿಕೆಗಳೆಲ್ಲೂ ಹಗುರವಾಗಿ ಆಗಬಾರ್ದು, ಹಗುರವಾದ ಹೇಳಿಕೆಗಳನ್ನ ತಗೋಬಾರ್ದು. ನೀವು ಈ ರೀತಿಯಾಗಿ ತಿಪ್ಪೆ ಸಾರಿಸಿ ರಂಗೋಲಿ ಹಚ್ಚೋವಂಥ ಕೆಲಸಗಳನ್ನ ನೀವು ಮಾಡಬಾರ್ದು. ಇನ್ನು ಮುಂದೆ ಆದರೂ ಎಚ್ಚರಿಕೆಯಿಂದ ನೀವು ನಡ್ಕೊಳೋದನ್ನು ಕಲ್ತ್ಕೊಳ್ಳಿ. ಈ ಪಂಚರಾಜ್ಯದ ಚುನಾವಣೆಯಲ್ಲೇ 3 ಬಾರಿ ನೀವು ಈ ರೀತಿಯಾಗಿ ವೈಯಕ್ತಿಕ ಟೀಕೆಗಳನ್ನು ಮಾಡಿದ್ದೀರಾ. ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಹಾಗಾಗಿ ಮುಂದೆ ಬರುವಂಥ AICCಯ ಅಧ್ಯಕ್ಷರಿಗಿರ್ಬೋದು, ಮುಂದೆ ಬರ್ತಕ್ಕಂಥ ರಾಜ್ಯಸಭಾ ಸದಸ್ಯರಿಗಿರ್ಬೋದು, MP ಗಳಿಗಿರ್ಬೋದು, ಶಾಸಕರಿಗಿರ್ಬೋದು, ನೀವು ಆದರ್ಶಪ್ರಾಯರಾಗಿ ಇರಬೇಕು. ಇಲ್ಲ ಅಂತಂದರೆ ನಾನು ಮತ್ತೆ ಮುಂದೆ ಇನ್ನು ನೀವು ಈ ರೀತಿಯಾದ ಕ್ಷುಲ್ಲಕ ಹೇಳಿಕೆಗಳನ್ನ ಕೊಟ್ಟರೆ, ಹೀನ ಹೇಳಿಕೆಗಳನ್ನ ಕೊಟ್ಟರೆ, ಅಸಭ್ಯವಾದ ಹೇಳಿಕೆಗಳನ್ನ ಕೊಟ್ಟರೆ, ದೇಶದ ಪ್ರಧಾನಮಂತ್ರಿಯನ್ನು ಭಯೋತ್ಪಾದಕ ಅಂತ ಜರಿದ್ರೆ ನಾನು ಮತ್ತೆ ಇಂಥದ್ದೇ ಒಂದು ಕಂಟೆಂಟನ್ನು ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಮತ್ತೆ ಇದೇ ರೀತಿಯಾಗಿ ನೋಡ್ರಿ ಮುತ್ಯನ ಮಸಲತ್ತು ಅಂತಲೇ ನಾನು ಶೀರ್ಷಿಕೆಯನ್ನು ಕೊಡಬೇಕಾಗುತ್ತೆ. ಅದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಡ್ಬೇಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅಂತ ವಿನಮ್ರವಾಗಿ ವಿನಂತಿ ಮಾಡೋದ್ರ ಮುಖಾಂತರ ಇಂದಿನ ಆಟೋವಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.